ಘಮ ಘಮ ಅಂತ ಹೇಳುವ ಟೊಮೆಟೊ ಬಾತ್ ಮಾಡಿದ್ದೇನೆ ನೋಡಿ. ಸೂಪರಾಗಿ ಬಂದಿದೆ, ಭಾಳ ರುಚಿಯಾಗಿದೆ. ಕೆಲವೇ ಐಟಮನ್ನು ಹಾಕ್ಕೊಂಡು ಮಾಡಿದ್ದೇನೆ ನೋಡಿ. ನೀವು ಮಾಡಿ ಮುಂದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಟೊಮೆಟೊ ಬಾತ್ ಮಾಡಬೇಕು ಅಂತ ನೋಡಿ, ಒಂದು ಈರುಳ್ಳಿ 2 ಟೊಮೆಟೊವನ್ನು ಇಟ್ಕೊಂಡಿದ್ದೇನೆ. ಹಾಗೆಯೇ ಒಂದು 3 ಕಾಯಿ ಮೆಣಸನ್ನು ತುಂಡು ಮಾಡ್ಕೊಂಡಿದ್ದೇನೆ. ಈಗ ಕುಕ್ಕರಲ್ಲಿ ಒಂದು 3 ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಸ್ಟವ್ ಉರಿಸ್ಕೊಂಡಿದ್ದೇನೆ. ಹಾಗೆಯೇ 3 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಅಕ್ಕಿಯನ್ನು ಒಂದು 10 ನಿಮಿಷ ಮೊದಲೇ ತೊಳೆದು ಈ ಥರ ಇಟ್ಕೊಂಡಿದ್ದೇನೆ. ನಾನು ಬೀಟಿ ರೈಸನ್ನು ಬಳಸ್ಕೊಂಡಿದ್ದೇನೆ. ಈಗ ಮೊದಲಿಗೆ ನಾನು ಕುಕ್ಕರಿಗೆ ಸೋಂಪು ಹಾಕ್ಕೊಳ್ತಾ ಇದ್ದೇನೆ, ಸೋಂಪು ಕಾಳು. ಹಾಗೆಯೇ ಒಂದು 4 ಲವಂಗ ಹಾಗೂ 1 ಇಂಚು ಚಕ್ಕೆ ಪೀಸನ್ನು ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವಿನ ಎಲೆ ಸಹ ಹಾಕ್ಕೊಳ್ತೀನಿ. ಕಾಯಿ ಮೆಣಸು ಹಾಕ್ಕೊಳ್ತೇನೆ. ಈರುಳ್ಳಿಯನ್ನು ಸಹ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಲಿ, ಸ್ವಲ್ಪ ಮೆತ್ತಗಾಗುವಾಗ ಟೊಮೆಟೊವನ್ನು ಹಾಕ್ಕೊಳ್ತೇನೆ. ಈಗ ಟೊಮೆಟೊವನ್ನು ಸಹ ಹಾಕ್ಕೊಳ್ತೇನೆ. ಟೊಮೆಟೊವನ್ನು ಹಾಕ್ಕೊಂಡು ಚೆನ್ನಾಗಿ ಮಗ್ಸ್ಬೇಕು. ಈಗ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ತೇನೆ. ಒಂದು ಚಿಟಿಕೆಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ. 1/4 ಸ್ಪೂನ್ ಅಂತ ಇಟ್ಕೋಬೋದು. ಟೊಮೆಟೊ ಮೆತ್ತಗಾಗ್ತಾ ಬಂತು. ಇವಾಗ ಇದಕ್ಕೆ 1/2 ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತೇನೆ. ಹಾಗೆ 1/2 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ತೇನೆ. ಪೌಡ್ರ್ ಮನೆಯಲ್ಲೇ ಮಾಡಿರೋದು. ಈಗ ಇದನ್ನು ಚೆನ್ನಾಗಿ ಮಗ್ಸ್ತಾ ಚೆನ್ನಾಗಿ ಬೇಯಲಿಲ್ಲ. ಈಗ ಸ್ವಲ್ಪ ಶುಂಠಿಯನ್ನು ಹೀಗೆ ಕತ್ತರಿಸಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಇದಕ್ಕೆ ಮನೆಯಲ್ಲಿ ಮಾಡಿದ ಕೊತ್ತಂಬರಿ ಪೌಡ್ರು ಹಾಗೂ ಜೀರಾ ಪೌಡ್ರನ್ನು, ಕೊತ್ತಂಬರಿ ಪೌಡ್ರು 2 ಸ್ಪೂನ್ ಹಾಕ್ತೇನೆ. ಹಾಗೆ ಜೀರಾ ಪೌಡ್ರನ್ನು 1/2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಈಗ ಮಸಾಲೆ ಏನು ಬೇಡ, ಇಷ್ಟು ಸಾಕು. ಚೆನ್ನಾಗಿ ಮಿಕ್ಸ್ ಕೊಡ್ತೇನೆ. ಈಗ ಈ ಮಸಾಲೆಗೆ ನಾನು ಅಕ್ಕಿಯ 2ರಷ್ಟು ನೀರನ್ನು ಹಾಕ್ಕೊಳ್ಳಿಕ್ಕಿದೆ. ಈಗ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 6 ಲೋಟ ಅಕ್ಕಿಗೆ ನೀರನ್ನು ನಾನೀಗ ಹಾಕ್ಕೊಳ್ತಾ ಇದ್ದೀನಿ. 3 ಲೋಟ ಅಕ್ಕಿಗೆ 6 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡೆ. ನೀರು ಹಾಕ್ಕೊಂಡದಾಗಿದೆ. ಈಗ ಇದೊಂದು ಕುದಿ ಬರುವಾಗ ಅಕ್ಕಿ ಹಾಕ್ಕೊಳ್ಳೋದು. ಸ್ವಲ್ಪ ಲೆಮನ್ ಇದ್ದರೆ ಹಾಕ್ಕೊಳ್ಬೋದು. ನನ್ನ ಹತ್ರ ಲೆಮನ್ ಇರಲಿಲ್ಲ. ನಾನು ಹುಳಿಯ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಅದು ಕುದಿ ಬರಲಿ. ನಾನು ಎಣ್ಣೆಯನ್ನೇ ಹಾಕ್ಕೊಂಡ ಕಾರಣ ಈಗ 1 ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ತೇನೆ, ರುಚಿಗೋಸ್ಕರ. ಈಗ ಅಕ್ಕಿಯನ್ನು ಸಹ ಹಾಕ್ಕೊಳ್ತೇನೆ. ನೆನೆಸಿಟ್ಕೊಂಡಂಥ ಒಂದು 10 ನಿಮಿಷ ಕಾಲ ತೊಳೆದಿಟ್ಟಿದ್ದೆ. ಇದನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತೇನೆ. ಅಕ್ಕಿಯನ್ನು ಸೇರಿಸಿದಾಯಿತು. ಈಗ ಉಪ್ಪು ಕರೆಕ್ಟ್ ಇದೆಯಾ ನೋಡಿಕೊಳ್ಳಿ. ಒಂದು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ವಿಸಿಲನ್ನು ಇಡ್ತೇನೆ. ಮುಚ್ಚಳ ಮುಚ್ಚಿದ್ದೇನೆ. ಈಗ 2 ವಿಸಿಲ್ ಬರಲಿ ಸಾಕು. ಮತ್ತು ಈಗ 1 ವಿಸಿಲ್ ಬಂದಿದೆ, ಇನ್ನೊಂದು ವಿಸಿಲ್ ಬರಲಿ. ಎರಡನೇ ವಿಸಿಲ್ ಬಂತು. ಈಗ ಸ್ಟವ್ ಆಫ್ ಮಾಡ್ಕೊಳ್ತೇನೆ, ಆಗಲಿ ಚೆನ್ನಾಗಾಗಲಿ.
ಈಗ ಕುಕ್ಕರ್ ವಿಸಿಲ್ ತೆಗಿವ. ಹೇಗಾಗಿದೆ ನೋಡುವ. ಬಾತ್ ಘಮ ಘಮ ಬರ್ತಾ ಉಂಟು ನೋಡಿ. ಟೊಮೆಟೊ ಬಾತ್ ಹೇಗಾಗಿದೆ ಅಂತ. ಮಸಾಲೆ ಘಮ್ ಹಾಕಿದ ತುಪ್ಪ, ಅದರ ಪರಿಮಳ ಸಖತ್ತಾಗಿ ಪರಿಮಳ ಬರ್ತಾ ಉಂಟು. ಅನ್ನ ಭಾಳ ಹಗುರವಾಗಿ ಬಂದಿದೆ, ಉದುರಾಗಿ ಚೆನ್ನಾಗಿ ಬಂದಿದೆ. ಈಗ ಸರ್ವಿಂಗ್ ಬೌಲಿಗೆ ಹಾಕಿದ್ದೇನೆ. ಹೇಗಾಗಿದೆ ನೋಡುವ. ಬಹಳ ರುಚಿಯಾಗಿದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬಂದಿದೆ. ಸೂಪರ್ ಆದ ಟೇಸ್ಟ್ ಬಂದಿದೆ. ಬಹಳ ಈಸಿಯಾಗಿ ಕೆಲವೇ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಮನೇಲಿರುವ ಐಟಮಲ್ಲೇ ಸೂಪರಾಗಿರುವ ಟೊಮೆಟೊ ಬಾತನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಮಾಡಿ. ನಾನು ಮಾಡಿದ ಈ ಟೊಮೆಟೊ ಬಾತ್ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಿರೋರು ನಮ್ಮನೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ವಿಡಿಯೋಕ್ಕೊಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.